ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳು ದೇವರ ವಾಗ್ದಾನ ಯೇಸು ಕ್ರಿಸ್ತರಲ್ಲಿ ನೆರವೇರುವುದನ್ನು ನಮಗೆ ತೋರಿಸಿಕೊಡ್ತವೆ. ದೇವರು ಪ್ರವಾದಿ ನಾತಾನನ ಮುಖಾಂತರ ದಾವೀದರಸನ ಜೊತೆ ಮಾತಾಡುತ್ತಾ ವಾಗ್ದಾನಗಳನ್ನು ಕೊಡುತ್ತಾರೆ ಮತ್ತು ಒಡಂಬಡಿಕೆಯನ್ನು ಮಾಡ್ತಾರೆ. ದಾವೀದನ ಮನೆತನ ಮತ್ತು ರಾಜ್ಯವನ್ನು ಸ್ಥಿರಪಡಿಸುವೆನು, ಅವನ ಸಂತಾನ ದೇವ ಮಂದಿರವನ್ನು ಕಟ್ಟುವನು, ನಾನು ಅವನ ತಂದೆಯಾಗುವೆನು ಮತ್ತು ಅವನು ನನ್ನ ಮಗನೆನಿಸಿಕೊಳ್ಳುವನು, ಅವರ ಸಿಂಹಾಸನ ಶಾಶ್ವತವಾಗಿರುವುದು, ದೇವರ ಕೃಪೆ ಅವರನ್ನೆಂದಿಗೂ ಬಿಟ್ಟು ಹೋಗದು. ಪ್ರಿಯರೇ, ಈ ವಾಗ್ದಾನ ಮತ್ತು ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕ ಯೌವನನ ಜನಿಸಿದ ಮೇಲೆ ಜಕಾರಿಯನು ಮತ್ತೆ ಉಚ್ಚರಿಸುತ್ತಾನೆ ಮತ್ತು ದೇವರು ದಾವೀದನ ಮನೆತನದಲ್ಲಿ ರಕ್ಷಕನನ್ನು ಎಬ್ಬಿಸಿದ್ದಾರೆ. ಹಳೆಯ ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳನ್ನು ದೇವರು ಯೇಸು ಕ್ರಿಸ್ತರಲ್ಲಿ ನೆರವೇರಿಸಿದ್ದಾರೆ ಮತ್ತು ಸ್ನಾನಿಕ ಯೌವನರನ್ನು ಮುಂದೂತನಾಗಿ ಕಳುಹಿಸಿಕೊಟ್ಟಿದ್ದಾರೆ ಎಂದು ಆತನು ಮತ್ತೆ ಆ ಪ್ರವಾದನೆಗಳನ್ನು ಉಚ್ಚರಿಸ್ತಾನೆ. ಪ್ರಿಯರೇ, ದೇವರು ನಂಬಿಗಸ್ತರಾಗಿದ್ದಾರೆ. ಅವರು ತಮ್ಮ ವಾಗ್ದಾನಗಳನ್ನು ನೆರವೇರಿಸಿದ್ದಾರೆ ಮತ್ತು ಪೂರ್ವ ಯೋಜನೆಯ ಪ್ರಕಾರ ಮನುಷ್ಯ ಕುಲದ ರಕ್ಷಣೆಯ ಕಾರ್ಯವನ್ನು ಯೇಸು ಕ್ರಿಸ್ತರ ಮುಖಾಂತರ 2000 ವರ್ಷಗಳ ಹಿಂದೆಯೇ ಅವರನ್ನು ಧರೆಗೆ ಕಳುಹಿಸಿ, ಅವರು ನಮ್ಮ ಪಾಪಗಳ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಯಾತನೆ ಮರಣವನ್ನು ಅನುಭವಿಸಿ ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಿ ಅವರ ವಶದಿಂದ ನಮ್ಮೆಲ್ಲರನ್ನು ತಪ್ಪಿಸಿದ್ದಾರೆ. ತಮ್ಮ ಪುನರುತ್ಥಾನದ ಮುಖಾಂತರ ನಮಗೆ ಹೊಸ ಜೀವವನ್ನು ನೀಡಿದ್ದಾರೆ. ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಪ್ರಿಯರೇ, ಆದರೆ ಇವತ್ತು ಈ ಒಂದು ಶುಭ ಸಂದೇಶ ನಮಗೆ ತಿಳಿದಿದೆಯಾ? ನಾವು ಈ ವಾಗ್ದಾನದ ಫಲವನ್ನು ಅನುಭವಿಸಿದ್ದೇವಾ? 1 ಥೆಸಲೋನಿಕ 5:20-21 ಹೇಳುತ್ತೆ, ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಅವುಗಳನ್ನು ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿರಿ. ಪ್ರಿಯರೇ, ಪಾಪದಿಂದ ರಕ್ಷಣೆಯನ್ನು, ಬಿಡುಗಡೆಯನ್ನು ಯೇಸು ಕ್ರಿಸ್ತರು ಕೊಟ್ಟಿರೋದನ್ನು ನಾವಿಂದು ಅನುಭವಿಸಬೇಕಾದ್ರೆ ನಾವು ಈ ಪ್ರವಾದನೆಯನ್ನು ವಿಶ್ವಾಸಿಸಬೇಕು. ದೇವರ ವಾಗ್ದಾನಗಳಲ್ಲಿ ನಮಗೆ ವಿಶ್ವಾಸ ಬೇಕು. ಈ ವಿಶ್ವಾಸ ಯೇಸು ಕುರಿತಾದ ಶುಭ ಸಂದೇಶವನ್ನು ಆಲಿಸೋದರಿಂದ ನಮಗೆ ಕೃಪೆಯಾಗಿ ಸಿಗುತ್ತೆ. ಇನ್ನು ಅನೇಕರು ಭಯದಲ್ಲಿ, ಅಶಾಂತಿ, ಅಹಂಕಾರದಲ್ಲಿ ಜೀವಿಸುವವರು ದೇವರ ವಾಗ್ದಾನಗಳನ್ನು ಅಲ್ಲಗಳೆಯುತ್ತಾರೆ. ಕಾರಣ ಅವರು ತಮ್ಮದೇ ರೀತಿಯಲ್ಲಿ ಅಥವಾ ಮನುಷ್ಯ ಲಾಜಿಕನ್ನು ಉಪಯೋಗಿಸಿ ಅವರು ಈ ವಾಗ್ದಾನಗಳಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಅವರದೇ ರೀತಿಯಲ್ಲಿ ರಿಸಲ್ಟ್ ಬೇಕು, ಅದ್ಭುತ ನಡೀಬೇಕು. ಇವತ್ತು ಜನರು ಅದ್ಭುತದ ಹಿಂದೆ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತರು ಬಂದಿರೋದು ನಮ್ಮನ್ನು ಪಾಪದಿಂದ ರಕ್ಷಿಸಲು, ನಮ್ಮನ್ನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲು, ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಸೇರಿಸಲು. ಆದರೆ ಇವತ್ತು ಈ ಎಲ್ಲ ವಾಗ್ದಾನಗಳನ್ನು ನಾವು ನಮ್ಮದೇ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಅಂದು ಜಕಾರಿಯನು ದೇವರ ಪ್ರವಾದನೆ ಮತ್ತು ವಾಗ್ದಾನದಲ್ಲಿ ನಂಬಿಕೆ, ನಿರೀಕ್ಷೆ ಇಟ್ಟಿದ್ದರಿಂದ ಅವು ನೆರವೇರುವುದನ್ನು ಆತನು ಕಂಡನು. ಇಂದು ನಾವು ದೇವರ ವಾಕ್ಯವನ್ನು ಓದಿ ಸತ್ಯವನ್ನು ಗ್ರಹಿಸಿಕೊಳ್ಳೋಣ. ಮನುಷ್ಯ ಲಾಜಿಕಲ್ಲಿ ಬದಲಾಗಿ ನೈಜ ವಿಶ್ವಾಸದಲ್ಲಿ ನಾವು ಬಲಗೊಳ್ಳೋಣ. ಯೇಸು ಕ್ರಿಸ್ತರನ್ನು ರಕ್ಷಕನಾಗಿ ಸ್ವೀಕರಿಸಿ ರಕ್ಷಣೆಯ ಆನಂದವನ್ನು ನಾವು ಸವಿಯೋಣ ಮತ್ತು ಅವರ 2ನೇ ಆಗಮನಕ್ಕಾಗಿ ಸಿದ್ಧರಾಗಿರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.